ಮಾನ್ಯ ಸಭಾಪತಿಗಳೇ, ಅವರ ಮಾತು ಕೇಳಲಿಕ್ಕೆ ಅಲ್ಲಿ ಸಭೆ ಆಗುದಿಲ್ಲ. ಕೇಳಲಿಕ್ಕೆ ಕರಾವಳಿ ಕರ್ನಾಟಕ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಸಭಾಪತಿಗಳೇ, ಇದುವರೆಗೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾನ್ಯ ಇಂಧನ ಸಭಾಪತಿಗಳ ಗಮನವನ್ನು ಮಾನ್ಯ ಸಭಾಪತಿಗಳೇ, ಅವರು ಚರ್ಚೆ ಮಾನ್ಯ ಸಭಾಪತಿಗಳೇ, ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಇದುವರೆಗೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾನ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನವನ್ನು ಸೆಳೆಯಲು ಬಯಸ್ತಾ ಇದ್ದೇನೆ. ಸಭಾಪತಿಗಳೇ, ಸಚಿವರು ಉತ್ತರ ಒದಗಿಸಿದ್ದಾರೆ. ಉತ್ತರ ಓದಿ ಹೇಳಿ ಸರ್. ಉತ್ತರ ಓದಬೇಕು ಸರ್ ತಾವು. ಮಾನ್ಯ ಸಭಾಪತಿಗಳೇ, 2026-27ರ ಆಯವ್ಯಯ ಭಾಷಣದಲ್ಲಿ ಖಂಡಿಕೆ 406ರಲ್ಲಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳ ವಿಶೇಷ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಸದುಪಯೋಗಗೊಳಿಸಿಕೊಳ್ಳಲು ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಲಾಗುವುದು. ಈ ತಾಣಗಳಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಪ್ರವಾಸೋದ್ಯಮ ಭಾಗಿದಾರ ಸಹಯೋಗದೊಂದಿಗೆ ಸೀ ಪ್ಲೇನ್ ಹಾಗೂ ಹೆಲಿ ಟ್ಯಾಕ್ಸಿಗಳ ಮುಖಾಂತರ ಸಂಪರ್ಕ ಕಲ್ಪಿಸಲಾಗುವುದು. ಜೊತೆಗೆ ಜಾಯ್ ರೈಡ್ ಮತ್ತು ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗುವುದು ಎಂದು ಘೋಷಿಸಲಾಗಿರುತ್ತದೆ. ಸದರಿ ಘೋಷಣೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 27/5/2026ರಲ್ಲಿ ತಾತ್ವಿಕ ಅನುಮೋದನೆ ನೀಡಲಾಗಿರುತ್ತದೆ. ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಸಂಖ್ಯೆ ದಿನಾಂಕ 10/4/2026ರಲ್ಲಿ ಸದರಿ ಘೋಷಣೆಯನ್ನು ಹೊಸ ಯೋಜನೆಯಾಗಿ ಪರಿಗಣಿಸಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಅನುಷ್ಠಾನಗೊಳಿಸುವುದು ಎಂದು ಸೂಚಿಸಲಾಗಿರುತ್ತದೆ. ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024-2029 ಅವಧಿಯಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ನೀಡಲಾಗುವುದು ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದ ವಿಶ್ವದರ್ಜೆಯ ಸೌಲಭ್ಯಗಳೊಂದಿಗೆ ಕರಾವಳಿ ಕರ್ನಾಟಕವನ್ನು ಉತ್ತಮ ಗುಣಮಟ್ಟದ ತಾಣವಾಗಿ ಸುಸ್ಥಿರವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರವು ರಾಜ್ಯದ ಸಮಗ್ರ 320 ಕಿಲೋಮೀಟರ್ ಉದ್ದದ ಕರಾವಳಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಕರಾವಳಿ ಮತ್ತು ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೊಳಿಸಲು ಕ್ರಮವಹಿಸಲಾಗಿದ್ದು, ಸದರಿ ನೀತಿಯನ್ನು ಈ ಕೆಳಕಂಡ ಭಾಗಗಳಿಗೆ ಮೀಸಲಿರಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಪೂರ್ಣ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಪೂರ್ಣ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ಣ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ ಮತ್ತು ಎನ್ಆರ್ಪುರ ತಾಲೂಕುಗಳು, ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ, ಸಾಗರ ಮತ್ತು ಹೊಸನಗರ ತಾಲೂಕುಗಳು ಮಾತ್ರ, ಹಾಸನ ಜಿಲ್ಲೆ ಸಕಲೇಶಪುರ ಮತ್ತು ಆಲೂರು ತಾಲೂಕುಗಳು. ಇದಲ್ಲದೆ 2025-26 ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 385ರಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕಡಲ ತೀರದ ಅಭಿವೃದ್ಧಿ ಹಾಗೂ ರಸ್ತೆ ಬದಿ ಸೌಲಭ್ಯಗಳನ್ನು ಉನ್ನತೀಕರಿಸುವ ಮೂಲಕ ಶೈಕ್ಷಣಿಕ, ಆರೋಗ್ಯ, ಸಾಹಸ, ಜಲ ಸಾರಿಗೆ ಹಾಗೂ ಕಡಲ ತೀರದ ಪ್ರವಾಸೋದ್ಯಮಗಳ ಲಭ್ಯವಿರುವ ಅವಕಾಶಗಳನ್ನು ಉಪಯೋಗಿಸಲಾಗುವುದು ಎಂದು ಘೋಷಿಸಲಾಗಿರುತ್ತದೆ. ಈ ಸಂಬಂಧ ಕರಾವಳಿ ಕರ್ನಾಟಕದಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಉತ್ತೇಜನಕ್ಕಾಗಿ ಕಾರ್ಯಕ್ರಮ ನಿರ್ವಹಣಾ ಘಟಕಕ್ಕಾಗಿ ಮೆರ್ಸರ್ಸ್ ಐಪಿಇ ಗ್ಲೋಬಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸದರಿ ಆಯವ್ಯಯ ಭಾಷಣ ಅಡಿಯಲ್ಲಿ 5 ಸ್ಥಳಗಳನ್ನು ಉಡುಪಿ ಜಿಲ್ಲೆಯ ತ್ರಾಸಿ, ಮರವಂತೆ, ಕೋಡಿ, ಕುಂದಾಪುರ ಕಡಲ ತೀರ, ಬಾರ್ಕೂರ ಕೋಟೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೊಡಿಕಲ್ ಹಾಗೂ ತಣ್ಣೀರ್ಬಾವು ಕಡಲ ತೀರ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವ ಸಂಬಂಧ ಮೆರ್ಸರ್ಸ್ ಎನ್ಸ್ಟನ್ ಯಂಗ್ ಎಲ್ಎಲ್ಪಿ ಸಂಸ್ಥೆಯನ್ನು ವಹಿವಾಟು ಸಲಹೆಗಾರ ಅಂದರೆ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅನ್ನಾಗಿ ನೇಮಿಸಲಾಗಿರುತ್ತದೆ. ಕರಾವಳಿ ಹಾಗೂ ಮಲೆನಾಡು ಕರ್ನಾಟಕ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಕರಾವಳಿ ಮತ್ತು ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಜಾರಿಗೆ ತಂದು ಈ ವಲಯಗಳ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕ್ರಮ ವಹಿಸಲಾಗುತ್ತಿದೆ. ಮಾನ್ಯ ಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ನಾನು ಕೇಳಿರ್ತಕ್ಕಂಥದ್ದು ಕರಾವಳಿ ಕರ್ನಾಟಕದ ಒಂದು ನೀತಿ ಮಾಡ್ತೇನೆ ಹೇಳಿದ್ರು. ಈಗ ಕರಾವಳಿ ಮತ್ತು ಮಲೆನಾಡು ಕರ್ನಾಟಕದ ಪ್ರವಾಸೋದ್ಯಮ ನೀತಿಯನ್ನ ಮಾಡ್ತೇನೆ ಹೇಳಿದ್ದೀರಿ. ಈ ನೀತಿಯನ್ನು ತಾವು ಯಾವಾಗ ಜಾರಿಗೆ ತರ್ತೀರಿ ಅಂತ ಹೇಳುದು ಒಂದು. ಎರಡನೇದು, ಈ ಒಂದು ಭಾಗದಲ್ಲಿ ಹಲವಾರು ಯೋಜನೆಗಳನ್ನ 24, 25, 26ರಲ್ಲಿಯೂ ಸರ್ಕಾರ ಆಯವ್ಯಯದಲ್ಲಿ ಘೋಷಣೆಯನ್ನ ಮಾಡಿತ್ತು. ಇದುವರೆಗೆ ಯಾವುದೇ ಒಂದು ಯೋಜನೆ ಸರಿಯಾಗಿ ಜಾರಿಗೆ ತರಲಿಲ್ಲ. ಇದು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾಕೆ ಜಾರಿಗೆ ತರಲಿಲ್ಲ ಅಂದರೆ ಇಲ್ಲಿ ಬೇಕಾದಂತಹ ಯೋಜನೆಗಳಿಗೆ ಇಲ್ಲಿ ಅಡೆತಡೆಗಳಿದ್ದಾವೆ. ಕರಾವಳಿ ಭಾಗದಲ್ಲಿ ಇರುವ ದೊಡ್ಡ ಸಮಸ್ಯೆ ಅಂದರೆ ಸಿಆರ್ಜೆಡ್ ಸಮಸ್ಯೆ ಇದೆ. ಸಿಆರ್ಜೆಡ್ ಸಮಸ್ಯೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರೆ 320 ಕಿಲೋಮೀಟರ್ ಕರಾವಳಿ ಉದ್ದ ಇದೆ. ಆ ಉದ್ದಕ್ಕೂ ಕರಾವಳಿ ಅಂದ್ರೆ ಸಮುದ್ರ ತೀರದಿಂದ ಅಭಿವೃದ್ಧಿ ಮಾಡಬೇಕಾದರೆ 1 ಕಿಲೋಮೀಟರ್ 500 ಮೀಟರ್ಗಳಷ್ಟು ಬಿಟ್ಟು ಮತ್ತೆ ಬರಬೇಕು. ಇದೇ ನೀವು ಕೇರಳಕ್ಕೆ ಹೋದರೆ ಅಥವಾ ಗೋವಾಕ್ಕೆ ಹೋದರೆ ಅವರು ಸಮುದ್ರದ ಬಳಿಯಲ್ಲಿಯೇ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಗಳನ್ನ ಕಟ್ಟಲಿಕ್ಕೆ ಬಿಡ್ತಾರೆ, ಬೇರೆ ಬೇರೆ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಇರುವ ದೊಡ್ಡ ಸಮಸ್ಯೆ ಸಿಆರ್ಜೆಡ್ ಸಮಸ್ಯೆ. ಈ ಸಿಆರ್ಜೆಡ್ ಸಮಸ್ಯೆಯನ್ನು ಇತ್ಯರ್ಥ ಮಾಡಲು ಇದುವರೆಗೆ ಯಾವುದೇ ಕಾರ್ಯಕ್ರಮ ಹಾಕಿಕೊಳ್ಳಿಲ್ಲ. ಮತ್ತು ಅನೇಕ ಇನ್ವೆಸ್ಟರ್ಸ್ಗಳು ಬರ್ತಾರೆ, ನಾವು ಅಭಿವೃದ್ಧಿ ಮಾಡ್ತೇವೆ, ನಾವು ಬಿಲ್ಡಿಂಗ್ ಕಟ್ತೇವೆ,
5 ಸ್ಟಾರ್ ಹೋಟೆಲ್ ಕಟ್ತೇವೆ. ಸಭಾಪತಿಗಳೇ, ತಾವು ಆ ಭಾಗದಿಂದ ಬರುವವರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು 5 ಸ್ಟಾರ್ ಹೋಟೆಲ್ ಇದುವರೆಗೂ ಇಲ್ಲ. ಯಾರು ದೊಡ್ಡ ಉದ್ಯಮಿಗಳು ಬಂದ್ರೆ ಅವರು ಮೊದಲು ಕೇಳುವುದು, ನಮ್ಗೆ ಸ್ಟೇ ಮಾಡಲಿಕ್ಕೆ ಏನು ಅವಕಾಶಗಳಿದ್ದಾವೆ. ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳು ನಡೆದಾಗ ಅಲ್ಲಿಂದ ಬರ್ತಕ್ಕಂತಹ ಜಡ್ಜಸ್ಗಳು, ರೆಫರಿಗಳಿಗೆ ಅವರ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ನಿಲ್ಲುವಂತ ಒಂದೇ ಒಂದು ಹೋಟೆಲು ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ನಮ್ಮ ಹತ್ರ ಲ್ಯಾಂಡ್ ಇದೆ. ನಾನು ಅನೇಕ ಬಾರಿ ಸಚಿವರನ್ನ ಕೇಳಿದೆ, ನಮ್ಮಲ್ಲಿ ಅನೇಕ ಜಾಗಗಳಿದ್ದಾವೆ, ಬೇಕಾದಷ್ಟು ಸಂಪನ್ಮೂಲ ಭೂಮಿಗಳಿದ್ದಾವೆ, ಅದನ್ನು ಗುರುತು ಮಾಡಿ PPP ಮಾಡೆಲ್ ನಲ್ಲಿ ನೀವು ಕಟ್ಟಬೇಕು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ಕಟ್ಟುವಂತ ಕೆಲಸ ಮಾಡೋದು ಬೇಡ. ಅದನ್ನು PPP ಮಾಡೆಲ್ ನಲ್ಲಿ ಬೇರೆ ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಅವರಿಗೆ ಕರೆದು ಕೊಟ್ಟರೆ ಅವರು ಕಟ್ಟಲಿಕ್ಕೆ ತಯಾರಿದ್ದಾರೆ, ಇನ್ವೆಸ್ಟ್ ಮಾಡಲಿಕ್ಕೆ ತಯಾರಿದ್ದಾರೆ, ಉದ್ಯೋಗಗಳು ದೊರೆಯುತ್ತವೆ, ನಮ್ಮ ಕರಾವಳಿ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ. ಅದನ್ನು ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಒಂದೇ ಒಂದು ಯೋಜನೆಗಳು ಜಾರಿಗೆ ತರಲಿಲ್ಲ. ಈಗ ಹೇಳ್ತಾರೆ ನಾವು ವಿಮಾನ ತರ್ತೇವೆ, ಹೆಲಿಕಾಪ್ಟರ್ ತರ್ತೇವೆ, ನಾವು ಅದು ತರ್ತೇವೆ. ದಟ್ ಈಸ್ ನಾಟ್ ದ ಪಾಯಿಂಟ್. ಪಾಯಿಂಟ್ ಈಸ್, ನೀವು ಕರಾವಳಿ ಅಭಿವೃದ್ಧಿಗೆ ಕಾರಿಡಾರ್ ರೋಡ್ಗಳನ್ನ ಮಾಡಿಲ್ಲ, ರಸ್ತೆಗಳು ಅಭಿವೃದ್ಧಿ ಆಗಲಿಲ್ಲ, ಅಪ್ರೋಚ್ ರೋಡ್ಗಳು ಅಭಿವೃದ್ಧಿ ಆಗಲಿಲ್ಲ. ಇಂಥದ್ದೆಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ನಾನು ಮಾನ್ಯ ಸಚಿವರನ್ನು ವಿನಂತಿ ಮಾಡ್ತೇನೆ, ತಾವು ಯಾವುದಕ್ಕೂ ಪರಿಣಾಮವನ್ನು ಕಂಡು ಹುಡುಕಲು ಒಂದು ಸಿಂಗಲ್ ವಿಂಡೋ ಏಜೆನ್ಸಿಯನ್ನ ಮಾಡಿ, ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ, ಮತ್ತು ಎಲ್ಲ ಇಲಾಖೆಯವರನ್ನ ಒಟ್ಟು ಸೇರಿಸಿ ಏನೇನು ಇಲಾಖೆಗಳ ಸಮಸ್ಯೆ ಇದೆ, ಅಲ್ಲಿ ಪೋರ್ಟ್ ಅವರದ್ದು ಸಮಸ್ಯೆ ಇದೆ, ಅಲ್ಲಿ ಇಂಡಸ್ಟ್ರಿ ಅವರ ಸಮಸ್ಯೆ ಇದೆ, ಅಲ್ಲಿ ಮೀನುಗಾರಿಕೆ ನಿಗಮದ ಸಮಸ್ಯೆ ಇದೆ, ಆ ಎಲ್ಲಾ ಇಲಾಖೆಗಳನ್ನು ಒಟ್ಟು ಸೇರಿಸಿ ಸಿಂಗಲ್ ವಿಂಡೋ ಮಾಡಿದರೆ ಖಂಡಿತವಾಗಿ ಈ ಭಾಗದ ಅಭಿವೃದ್ಧಿ ಆಗ್ತದೆ. ಮತ್ತು ತಾವು ಹೇಳಿದಿರಿ ಈ PPP ಮಾಡೆಲ್ ಮಾಡ್ತೇವೆ, ಕರಾವಳಿ ಮತ್ತು ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಮಾಡಿದ್ದೀರಿ. ಏನು ನೀತಿ? ಅದು ಯಾವಾಗ ಜಾರಿಗೆ ತರ್ತೀರಿ? ನಿಮ್ಮ ಉದ್ದೇಶ ಏನು? ಯಾವುದೆಲ್ಲ ರೀತಿಯ ಪ್ರವಾಸೋದ್ಯಮಕ್ಕೆ ಬೇಕಾದ ಚಟುವಟಿಕೆಗಳನ್ನ ಮಾಡ್ತೀರಿ? ನಮ್ಮಲ್ಲಿ ಬೇಕಾದಷ್ಟು ಬ್ಯಾಕ್ ವಾಟರ್ಸ್ಗಳಿದ್ದಾವೆ, ಈ ದೊಡ್ಡ ದೊಡ್ಡ ಬ್ಯಾಕ್ ವಾಟರ್ಸ್ಗಳಿದ್ದಾವೆ, ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಒಂದೇ ಒಂದು ಕೇರಳಕ್ಕೆ ಕಂಪೇರ್ ಮಾಡಿದ್ರೆ, ಗೋವಾಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿ ದೊಡ್ಡ ಶೂನ್ಯ ಆಗಿದೆ. ಬರೇ ಮಾತಾಡಿದ್ದೇ ಹೊರತು ಯಾವುದೂ ಯೋಜನೆಗಳು ಜಾರಿಗೆ ಆಗಲಿಲ್ಲ. ಮಾನ್ಯ ಸಭಾನಾಯಕರೇ, ಖಂಡಿತವಾಗಿ ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಈಗಿನ ನಮ್ಮ ಮಂತ್ರಿಗಳು KJ ಜಾರ್ಜ್ ಅವರು ಮೊನ್ನೆ ಮೀಟಿಂಗ್ ಮಾಡಿದ್ರು, ಎಲ್ಲ ಶಾಸಕರು ಕರೆದ್ರು, ಮುಖ್ಯಮಂತ್ರಿಗಳೇ ಮಂಗಳೂರಿಗೆ ಬಂದರು, ಅಂದಿನ ಉಪಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದರು, ಎಲ್ಲ ಬಿಸಿನೆಸ್ ಮ್ಯಾನ್ ಕರೆದ್ರು. ಆದರೆ ಅದರಲ್ಲಿ ಯಾವುದೇ ಪ್ರಗತಿ ಸಾಧನೆ ಆಗಿಲ್ಲ ಅಂತೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೀವು ನಿಮ್ಮ ಉತ್ತರವನ್ನು ಬಯಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.